ಒಂದು ಕಾರ್ಡ್ ನಿಮ್ಮ ಬಳಿ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈ ಕಾರ್ಮಿಕ ಕಾರ್ಡ್ ಯಾವ ರೀತಿ ನಾವು ಅಪ್ಡೇಟ್ ಮಾಡಬೇಕು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ಮುಖಾಂತರ ತಿಳಿಸುತ್ತೇನೆ. ಸ್ನೇಹಿತರೆ, ಹಳೆಯ ಲೇಬರ್ ಕಾರ್ಡಿಗೆ ನಾವು ಇವಾಗ ಈ ಕಾರ್ಮಿಕ ಕಾರ್ಡ್ ರೂಪದಲ್ಲಿ ಅಪ್ಡೇಟ್ ಮಾಡಬೇಕು. ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈ ಕಾರ್ಮಿಕ ಕಾರ್ಡ್ ಪ್ರಯೋಜನಗಳು ಏನು ಎಂದು ನಾನು ನಿಮಗೆ ಹಾಕಿರ್ತೀನಿ ಸ್ನೇಹಿತರೆ. ಆ ವಿಡಿಯೋ ಸಹ ನೀವು ನೋಡಿ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಡುವ ಮುಖಾಂತರ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಕಾರ್ಮಿಕ ಕಾರ್ಡ್ ಮಾಡಿಸಬೇಕಾದರೆ ನಮಗೆ ಅಗತ್ಯವುಳ್ಳ ದಾಖಲೆಗಳು ಲೇಬರ್ ಕಾರ್ಡ್ ಹೊಂದಿರುವವರ ಬ್ಯಾಂಕ್ ಪಾಸ್ಬುಕ್ ಮತ್ತು ಲೇಬರ್ ಕಾರ್ಡ್ನಲ್ಲಿ ಎಷ್ಟು ಮೆಂಬರ್ಸ್ಗಳಿಗೆ ನೀವು ಸೇರಿಸಿದ್ದೀರಾ ನಾಮಿನಿಯಾಗಿ, ನಿಮ್ಮ ಮನೆಯವರಿಗೆ ಅಥವಾ ತಂದೆ ತಾಯಿ ಬ್ರದರಿಗೆ ನೀವು ಆ್ಯಡ್ ಮಾಡಿರ್ತೀರಾ. ಅದೇ ರೀತಿ ನೀವು ನಿಮ್ಮ ಮಕ್ಕಳಿದ್ದರೆ ಮಕ್ಕಳನ್ನು ನೀವು ಆ್ಯಡ್ ಮಾಡಿರ್ತೀರಾ. ಅವರ ಎಲ್ಲ ಮೆಂಬರ್ಸ್ಗಳ ಆಧಾರ್ ಕಾರ್ಡ್ ಪ್ರತಿ ನೀವು ರೆಡಿ ಇಟ್ಕೋಬೇಕು. ಮೊದಲನೆಯಾಗಿ ನಾವು ಲೇಬರ್ ಕಾರ್ಡ್ PDF ಮುಖಾಂತರ PDFನಲ್ಲಿ ಸೇವ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ತರಹ ಬ್ಯಾಂಕ್ ಪಾಸ್ಬುಕ್ಕು JPG ಆರ್ PNG ಫಾರ್ಮೆಟ್ನಲ್ಲಿ ನಾವು ಸೇವ್ ಮಾಡ್ಕೊಂಡಿರಬೇಕು. ಸ್ನೇಹಿತರೆ, ಇವಾಗ ನಾವು ಈ ಕಾರ್ಮಿಕ ಕಾರ್ಡ್ ಯಾವ ರೀತಿ ನಾವು ಅಪ್ಡೇಟ್ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಎಂದು ನಾನು ನಿಮಗೆ ಹೇಳ್ತೀನಿ. ಸ್ನೇಹಿತರೆ, ನಾನು ವಿಡಿಯೋ ಕೆಳಗಡೆ ಕೊಟ್ಟಿರುವಂತಹ ಲಿಂಕನ್ನು ಉಪಯೋಗಿಸಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಒಂದು ವಿಂಡೋ ಓಪನ್ ಆಗುತ್ತೆ. KBOCWWB ಅಪ್ಲಿಕೇಶನ್ ಅಂತ ಹೇಳಿ ಇದರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ 3 ಆಪ್ಷನ್ಸ್ ತೋರಿಸ್ತಾ ಇದೆ. ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್, ಸೆಕೆಂಡ್ ಒನ್ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್, ನೆಕ್ಸ್ಟ್ ಥರ್ಡ್ ಒನ್ ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್. ಸ್ನೇಹಿತರೆ, ಇವಾಗ ನನ್ನ ಟಾಪಿಕ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್. ಇದರಲ್ಲಿ ನಾವು ಈ ಕಾರ್ಮಿಕ ಕಾರ್ಡ್ ಅಪ್ಡೇಟ್ ಮಾಡಬೇಕು. ಇದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸ್ನೇಹಿತರೆ, ನಾನು ನಿಮಗೆ ತಿಳಿಸಿದ್ದೀನಿ, ಈ ಕಾರ್ಮಿಕ ಕಾರ್ಡ್ ಇದ್ದರೆ ಮಾತ್ರ ಈ 15 ಪ್ರಯೋಜನಗಳನ್ನು ನೀವು ಪಡೆಯಬಹುದು. ಇದರಲ್ಲಿ ಆಕ್ಸಿಡೆಂಟ್ ಡಿಸಬಿಲಿಟಿ ಫೆಸಿಲಿಟೀಸು ಸಹ ಪಡೆಯಬಹುದು. ಕಂಟಿನ್ಯೂಯೇಷನ್ ಆಫ್ ಡಿಸಬಿಲಿಟಿ ಆಫ್ ಪೆನ್ಷನ್ ಪಡಿಬಹುದು. ನೆಕ್ಸ್ಟ್ ಡಿಸಬಿಲಿಟಿ ಆಫ್ ಪೆನ್ಷನ್ ಆಫ್ ಎಕ್ಸ್ ಗ್ರ್ಯಾಟಿಯಾ ಈ ಸೌಲಭ್ಯವನ್ನು ನೀವು ಪಡೆಯಬಹುದು. ಮ್ಯಾರೇಜ್ ಅಸಿಸ್ಟೆಂಟ್, ಲೇಬರ್ ಕಾರ್ಡ್ ಹೊಂದಿರುವವರ ಮಕ್ಕಳ ಮದುವೆ ಸಹಾಯಧನವನ್ನು ನೀವು ಪಡೆಯಬಹುದು. ನೆಕ್ಸ್ಟ್ ಸಾಮರ್ಥ್ಯ ಟೂಲ್ ಕಿಟ್ ಪಡೆಯಬಹುದು. ನೆಕ್ಸ್ಟ್ BMTC ಬಸ್ ಪಾಸ್, ಮೆಡಿಕಲ್ ಅಸಿಸ್ಟೆಂಟ್, ಎಜುಕೇಷನ್ ಅಸಿಸ್ಟೆಂಟ್, ಕಂಟಿನ್ಯೂಯೇಷನ್ ಆಫ್ ಪೆನ್ಷನ್, ಅಸಿಸ್ಟೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಮೇಜರ್ ಎಲಿಮೆಂಟ್ಸ್. ನೆಕ್ಸ್ಟ್ ತಾಯಿ ಮಗು ಸಹಾಯ ಹಸ್ತ ಯೋಜನೆ ಪಡೆಯಬಹುದು. ಡೆಲಿವರಿ ಅಸಿಸ್ಟೆಂಟ್ ಕೂಡ ಪಡೆಯಬಹುದು. ಫ್ಯೂನರಲ್ ಆ್ಯಂಡ್ ಎಕ್ಸ್ ಗ್ರೇಟೇರಿಯಾ ಸೌಲಭ್ಯ ಪಡೆಯಬಹುದು. ನೆಕ್ಸ್ಟ್ ಪೆನ್ಷನ್. ಸ್ನೇಹಿತರೆ, ನಿಮಗೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರ್ತಾರೆ ಏನಂಥೇಳಿ, ಈ ಒಂದು ಕಾರ್ಡ್ ಇದ್ದರೆ ನಿಮಗೆ ತಿಂಗಳಿಗೆ 3,000 ಅಂತ ಹೇಳಿ. ಇದೇ ಸ್ನೇಹಿತರೆ ಪೆನ್ಷನ್ ಸ್ಕೀಮ್. ಅದು ಲೇಬರ್ ಕಾರ್ಡ್ ಹೊಂದಿರುವವರಿಗೆ ಮತ್ತು ಈ ಕಾರ್ಮಿಕ ಕಾರ್ಡ್ ಹೊಂದಿರುವವರಿಗೆ ಈ ಸ್ಕೀಮೆ ಪೆನ್ಷನ್ಸ್ ಸ್ಕೀಮ್ ಇದೆಯಲ್ಲ ಅದೇ. ಬಟ್ ಈ ಪ್ರತಿ ತಿಂಗಳು ಬರುತ್ತೆ. ಯಾವಾಗ ಅಂತ ಹೇಳಿದರೆ ನಿಮಗೆ 60 ವರ್ಷ ಆದ ನಂತರ ಪೆನ್ಷನ್ ಸ್ಕೀಮ್ನಲ್ಲಿ ನೀವು ಅಪ್ಲೈ ಮಾಡಿದ ನಂತರ ನಿಮಗೆ ಪ್ರತಿ ತಿಂಗಳು 3,000 ಪೆನ್ಷನ್ ಸಿಗುತ್ತೆ. ನೆಕ್ಸ್ಟ್ ಪ್ರೇ ಕೋಚಿಂಗ್ UPS ಆ್ಯಂಡ್ KPS ಅಪ್ಲಿಕೇಶನ್. ಲೇಬರ್ ಕಾರ್ಡ್ ಹೊಂದಿರುವವರ ಮಕ್ಕಳ ಪ್ರೇ ಕೋಚಿಂಗಿಗೆ ನೀವು UPSC ಮತ್ತು KPSC ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಇವಾಗ ನಾವು ಈ ಕಾರ್ಮಿಕ ಕಾರ್ಡ್ ಅಪ್ಲೈ ಮಾಡುವುದು ಹೇಗೆ. ಇಲ್ಲಿ ರಿಜಿಸ್ಟರ್ ಆ್ಯಸ್ ಕನ್ಸ್ಟ್ರಕ್ಷನ್ ವರ್ಕರ್ ಆ್ಯಂಡ್ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಬಟ್ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ಒಂದು ಆಪ್ಷನ್ ಇದೆ. ಕ್ಲಿಕ್ ಹೇರ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆಂಟ್ ಸ್ಟೇಟಸ್. ನೀವು ಲಾಸ್ಟ್ ಇಯರ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕಿದರೆ ನಿಮ್ಮ ಹತ್ರ ಅದು ಅಕ್ನಾಲೆಜ್ಮೆಂಟ್ ಇದ್ದರೆ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಹೇರ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಸ್ಥಿತಿ ಯಾವ ಹಂತದಲ್ಲಿದೆ ಎಂದು ತೋರಿಸುತ್ತದೆ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋಗೆ ಮುಂದುವರಿಸೋಣ. ರಿಜಿಸ್ಟರ್ ಆ್ಯಸ್ ಕನ್ಸ್ಟ್ರಕ್ಷನ್ ವರ್ಕರ್ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಹಿಯರ್. ಲಾಗಿನ್ ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ ನಂತರ ಲಾಗಿನ್ ಯೂಸ್ ಮಾಡಬೇಕು ಸ್ನೇಹಿತರೆ. ಅಲ್ಲಿವರೆಗೂ ನಾವು ಫಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ನೇಹಿತರೆ ನಾವು ಲೇಬರ್ ಕಾರ್ಡ್ ಹೊಂದಿರುವವರ ರಿಜಿಸ್ಟ್ರೇಷನ್ ನಂಬರ್ ನೋಂದಣಿ ಸಂಖ್ಯೆಯನ್ನು ಹಾಕಬೇಕು. ಕೆಳಗಡೆ ರೆಫರೆನ್ಸ್ ನಂಬರ್ ಹಾಕಬೇಕು. ರಿಜಿಸ್ಟ್ರೇಷನ್ ನಂಬರ್ ನಾವು ಇಲ್ಲಿ ಹಾಕಬೇಕಂದ್ರೆ ಸ್ನೇಹಿತರೆ
ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿನಿ. ನೆಕ್ಸ್ಟ್ ಅದೇ ತರಹ ಲೇಬರ್ ಕಾರ್ಡ್ನಲ್ಲಿ ಕೆಳಗಡೆ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ, KB. ಈ ರೀತಿ ಒಂದು ಸ್ನೇಹಿತರೆ ಟೈಪ್ ಮಾಡಿದ ನಂತರ ವೆರಿಫೈ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸಮಥಿಂಗ್ ವೆಂಟ್ ರಾಂಗ್, ಟ್ರೈ ಆಫ್ಟರ್ ಸಮ್ ಟೈಮ್. ಅಂದರೆ ಸರ್ವರ್ ಇಶ್ಯೂ ಇರುವುದರಿಂದ ಇದು ನನಗೆ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಬಟ್ ಇದು ಲೇಬರ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ರೆಫರೆನ್ಸ್ ನಂಬರ್ ಹಾಕಿದ ನಂತರ ಸ್ನೇಹಿತರೆ ಅದು ಕಂಟಿನ್ಯೂಷನ್ ಬಟನ್ ಮೇಲೆ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಲೇಬರ್ ಕಾರ್ಡ್ ಹೊಂದಿರುವವರ ಫೋನ್ ನಂಬರ್ ಕೇಳುತ್ತೆ. ಅಲ್ಲಿ ಫೋನ್ ನಂಬರ್ ಹಾಕಿದ ನಂತರ ಒಂದು OTP ಬರುತ್ತೆ. ಆ OTP ಮೇಲೆ ನೀವು OTP ಟೈಪ್ ಮಾಡಿ ನೆಕ್ಸ್ಟ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಒಂದು ಕ್ಲಿಕ್ ಹಿಯರ್ ಫಾರ್ ವೆರಿಫೈ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಅದು ಆಧಾರ್ ಅಥೆಂಟಿಕೇಷನ್ OTPಗೆ ಆ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಲೇಬರ್ ಕಾರ್ಡ್ ಹೊಂದಿರುವವರ ಆಧಾರ್ ಕಾರ್ಡ್ ನಂಬರನ್ನು ನೀವು ಅಲ್ಲಿ ಹಾಕಿ ಅದಕ್ಕೆ ಆಧಾರ್ ಕಾರ್ಡ್ OTP ತಗೊಂಡು ನೆಕ್ಸ್ಟ್ ಕೊಟ್ಟರೆ ಸ್ನೇಹಿತರೆ ಒಂದು ಅಪ್ಲಿಕೇಶನ್ ನ್ಯೂ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಮೊದಲನೆಯಾಗಿ ನೀವು ಲೇಬರ್ ಕಾರ್ಡ್ ಹೊಂದಿರುವವರ ಸ್ಟೇಟ್, ಡಿಸ್ಟಿಕ್, ತಾಲೂಕ್, ವಿಲೇಜ್, ಗ್ರಾಮ ಪಂಚಾಯತ್, ಪಿನ್ ಕೋಡ್, ಅಡ್ರೆಸ್ ಅವೆಲ್ಲ ಹಾಕಿದ ನಂತರ ನೆಕ್ಸ್ಟ್ ಮೆಂಬರ್ಸ್ ಒಂದು ಆಪ್ಷನ್, ಮೆಂಬರ್ಸ್ ಡೀಟೇಲ್ಸನ್ನು ಫಿಲಪ್ ಮಾಡೋದು ಒಂದು ಆಪ್ಷನ್ ತೋರಿಸುತ್ತದೆ. ಅಲ್ಲಿ ನೀವು ಸ್ನೇಹಿತರೆ ಮೆಂಬರ್ಸನ್ನು ನೀವು ಲೇಬರ್ ಕಾರ್ಡ್ನಲ್ಲಿ ನಾಮಿನಿ ಯಾರಿಗೆ ಕೊಟ್ಟಿದ್ದೀರಾ ಮತ್ತು ನಿಮ್ಮ ಮಕ್ಕಳಿಗೆ ಸೇರಿಸಿದಿರಲ್ಲ ಆ್ಯಡ್ ಮೆಂಬರ್ಸ್ನಲ್ಲಿ ಆ ಆಪ್ಷನ್, ಆ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಫಸ್ಟ್ ನೀವು ನಾಮಿನಿ ಯಾರಿಗೆ ಕೊಟ್ಟಿದ್ದೀರಾ, ನಾಮಿನಿ ಹೆಸರು, ಅವರ ಡೇಟ್ ಆಫ್ ಬರ್ತ್, ಅವರ ಆಧಾರ್ ಕಾರ್ಡ್ ನಂಬರ್, ನೆಕ್ಸ್ಟ್ ಅವರ ಎಜುಕೇಷನ್ ಮತ್ತು ಅವರ ಆಕ್ಯುಪೇಷನ್ ಏನಂತ ಹೇಳಿ ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅದೇ ತರಹ ಸ್ಟೂಡೆಂಟ್ ಡೀಟೇಲ್ಸ್ ಅಂದರೆ ಅವರ ಮಕ್ಕಳ ಡೀಟೇಲ್ಸು ಸಹ ನೀವು ಅದೇ ರೀತಿ ನೀವು ಫಿಲ್ ಮಾಡಬೇಕು. ಅದಾದ ನಂತರ ಲೇಬರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು, ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಬೇಕು. ಅದು ಮಾಡಿದ ನಂತರ ನೀವು ಬ್ಯಾಂಕ್ ಡೀಟೇಲ್ಸ್ನ ಫಿಲಪ್ ಮಾಡಿದ ನಂತರ ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ನೆಕ್ಸ್ಟ್ ಲಾಗಿನ್ ಆಗಿ, ಲಾಗಿನ್ಗೆ ಅವ್ರದ್ದು ಫೋನ್ ನಂಬರ್ ಲಾಗಿನ್ ಐಡಿ ಆಗಿರುತ್ತದೆ ಮತ್ತು ಒಂದು OTP ಹೋಗಿರುತ್ತದೆ. ಆ OTPಯನ್ನು ಹಾಕಿ ನೀವು ಅವರ ಈ ಕಾರ್ಮಿಕ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಅವರಿಗೆ ಕೊಡಬಹುದು. ಸ್ನೇಹಿತರೆ ಇದು ಸರ್ವರ್ ಇಶ್ಯೂ ಇರುವುದರಿಂದ ನಾನು ನಿಮಗೆ ಈ ಒಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.